ವಿಠಲ ಪಾಂಡುರಂಗ ವಿಠಲ ಇದೇನಣ್ಣ ಹಳೆ ಪಾತ್ರೆ ಕಬ್ಬಣ ಮಾರೋ ದಂಧೆಗೆ ಇಳ್ಕೊಂಡ್ಬಿಟ್ಯಾ? ಅಲ್ಲೋ ನಿಮ್ಮ ಅಣ್ಣನಂತವ್ರು ನೋಡಿ ನಮ್ ಯೋಗರಾಜ್ ಭಟ್ರು ಹಳೆ ಪಾತ್ರೆ ಹಳೆ ಕಬ್ಬಣ ಹಳೆ ಗಿರಾಕಿ ಅಂತ ಹಾಡು ಬರ್ದಿರೋದು. ಏನು ಯಜಮಾನ್ರೆ ಕೆಲ್ಸಕ್ಕೆ ಬಾರ್ದಿರೋ ಈ ಹಂಡೆ ನ್ಯಾಪ್ತಾರಕ್ ಹೋದ್ರೆ ಈಗಿನ ಕಾಲದಲ್ಲಿ ಇದನ್ನ ಯಾರು ಉಪಯೋಗಿಸ್ತಾರೆ? ಲೇ ಚಂಪಚಮಲೆ, ಇದನ್ನ ಈ ತರ ಸೊಂಟದ ಮೇಲೆ ಇಟ್ಕೊಂಡು ನಡೆಯೋದನ್ನ ಪ್ರಾಕ್ಟೀಸ್ ಮಾಡು. ಮುಂದೆ ಹುಟ್ಟ ಮಕ್ಕಳನ್ನ ಯಾವ ತರ ಎತ್ಕೋಬೇಕು ಅನ್ನೋದು ಅಭ್ಯಾಸ ಆಗುತ್ತೆ. ಆದ್ರೆ ನೀವೇನ ಮನ್ಸ್ ಮಾಡ್ತಿಲ್ಲ. ಅಭಿ, ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಹೋಗಿ ಹೋಗಿ ಇದನ್ನ ತರೋದು. ನಿಮ್ ಟೇಸ್ಟ್ ಇಷ್ಟೊಂದು ಕೆಳಮಟ್ಟದಿಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಬಾವಾ, ಇದಕ್ ಕೊಟ್ಟಿರೋ ದುಡ್ಡಲ್ಲಿ ಇಡೀ ಏರಿಯಾದವ್ರಿಗೆ 100 ಪ್ಲಾಸ್ಟಿಕ್ ಕೊಡ್ಪನ್ನ ಹಂಚ್ಬಿಡ್ಬೋದಾಗಿತ್ತು. ನಾವ್ಯಾರು ಗೊತ್ತಾನೆ ಪಾಂಡುರಂಗ ಗಂಟೆಗಳು ಎಡಗೆ ಇಟ್ಟಿದ್ರು ಬೀದಕ್ಕೆ ಸರಿ, ಬಲಗೆ ಇಟ್ಟಿದ್ರು ವೀರ ಮದಕರಿ. ನನ್ನ ಎದುರಿಗೆ ಆ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತೀಯ? ಪ್ಲಾಸ್ಟಿಕ್ ವಿಷಕಾರಿ, ಅದಕ್ಕೆ ಸಾವಿಲ್ಲ ಕಣೋ. ಪ್ಲಾಸ್ಟಿಕ್ ಪರವಾಗಿದ್ದು ಇದು ತೆಗೆದು ನಿನ್ ತಲೆ ಮೇಲೆ ಹಾಕ್ಬಿಟ್ಟೆ, ಹಾಕಿದ್ರೆ ಮುಂದೆ ಹಾಕಿಬಿಟ್ಟು ಲೇ ಚಪ್ಪಚ ಮೇಲೆ ನೋಡ ಒಳ್ಳೆ ಹೊಸಮನೆ ಮೇಲೆ ತಕ್ಕ ಪ್ಯಾಟ್ರ ಕೊಂಬ ಇದ್ದಂಗ ಅವನ. ಯಾಕಪ್ಪ ಏನಾಯ್ತು? ತಲೆ ಸಿಕ್ಕಾಕೊಂಡ್ಬಿಟ್ಟಿದೆ, ಬರ್ತಾ ಇಲ್ಲ. ಯಾರೀ ಕೆಲಸ ಮಾಡಿದ್ದು? ಇನ್ಯಾರು ಇಂಥ ಕೆಲಸ ಎಲ್ಲ ಮಾಡೋ ನೀವು? ಅಭಿ, ಮೊದ್ಲು ಹೋಗಿ ಒಂದ್ ತಲೆಗೆ ಸಿಕ್ಕಾಕೊಂಡ್ರೆ ಹಂಡೆನ ತೆಗ್ಸ್ಕೊಂಬನ್ನಿ. ಗೋ. ಮತ್ತೆ ದೇವಸ್ಥಾನ? ನಿಮ್ಮ ಅಣ್ಣ ಹಂಡೆ ಒಳಗಡೆನೆ ಬ್ರಹ್ಮಾಂಡ ತೋರ್ಸ್ಬಿಟ್ಟ. ಅಣ್ಣ ನಮಸ್ಕಾರ. ತಾವು ತಮ್ಮ ಕೊಡ್ಲಿಯಿಂದ ಏನನ್ನು ಸೀಳ್ತೀರಾ? ಏನು ಬೇಕಾದ್ರೂ ಸಿಡಿ. ಹೆಂಗಾರ ಮಾಡಿ ನಿಮ್ ಕೊಡ್ಲಿ ತಗೊಂಡು ಈ ಅಂಡೆ ಮೇಲೆ ಏಟ್ ಹಾಕ್ಬಿಟ್ಟು ಇವ್ನ ತಲೆ ನಾಚ ತೆಗೆದ್ಬಿಡೋಣ. ನೀವು ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ. ಆ ಅಂಡೆ ಸ್ವಾಮಿನ ಈ ಮರದ ಮೇಲೆ ಮಲಗಿಸಿ. ನಾನು ಹೊಡಿಯೋ ಒಂದೇ ಒಂದ್ ಏಟ್ಗೆ ಅಂಡೆನೂ ಸೀಳ್ಬೇಕು, ಕೆಳಗಡೆ ಇರೋ ಮರನೂ ಸೀಳ್ಬೇಕು. ಆಮೇಲೆ ನೀವು ಇಬ್ರು ಇಟ್ಕೊಂಡು ಹೇಳಿದ್ರೆ 2 ಭಾಗ ಆಗತ್ತೆ, ಮನುಷ್ಯನ ತಲೆ ಆಚೆ ಬರುತ್ತೆ. ಹೋಗಿ ಹಾಕೊಂಬಾರ ಅವನ್ನ. ಜಾಜಿ ಅವರೇ, ಜಾಜಿ ಅವರೇ, ಜಾಜಿ ಅವರೇ. ಅಯ್ಯೋ ಪ್ರೀತಿ, ಯಾಕೆ ಏನಾಯ್ತು? ಖಂಡಿತ ನಾನು 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 ಪಾಂಡುರಂಗ ಅವ್ರೆ, ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ದೆವ್ವ. ಹುಚ್ಚಮ್ಮ, ಅದು ದೆವ್ವ ಅಲ್ಲ, ನಮ್ಮ ಮನೆ ಅಳಿಯಂದ್ರು. ಈಗ ಅವನು ಸ್ವಾಮೀಜಿ ಆಗ್ಬಿಟ್ಟಿದ್ದಾನೆ. ನೀನ್ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ನಿಮ್ಮ ಅಕ್ಕನಿಗೆ ಒಳ್ಳೇದಾಗತ್ತಂತೆ. ಹೌದು, ವರ್ಷಪ್ಪತ್ತಂದೆ ಮಕ್ಕಳು ಹುಟ್ಬಿಡ್ತವೆ ನೋಡು. ದಕ್ಷಿಣೆ ಅಂತ ನನ್ನ ಕೈ ಕೊಟ್ಬಿಟ್ಟು ಅಂಡೆಗೆ ಒಂದ್ ಏಟ್ ಹಾಕ್ಬಿಟ್ಟು ಆಶೀರ್ವಾದ ತಗೋ. ಪಾಂಡುರಂಗ ಅವ್ರೆ, ಖಂಡಿತವಾಗ್ಲೂ ಮದ್ವೆಗೆ ಬರ್ಬೇಕು. ತಗೊಳ್ಳಿ ಕಾರ್ಡ್. ನಿನ್ನ ನೋಡೋಕ್ಕೋಸ್ಕರನಾದ್ರೂ ಬರ್ತೀನಿ. ಓಕೆ, ಬಾಯ್. ಆ ಪಾಡೆ ಏನೋ ಒಂದು ಪಟ್ಟಿ ಕಟ್ಟಿದ್ದಕ್ಕೆ ಇವಳು 1000 ರೂಪಾಯಿ ಕಿತ್ ಕೊಟ್ಬಿಟ್ಲಲ್ಲ. ಜನಗಳಿಗೆಲ್ಲ ಇದೇ ಪಟ್ಟಿಂಗ್ ಕಟ್ಬಿಟ್ರೆ ಹೆಂಗೆ ನೋಡಿ. ಯಾವ ಸ್ವಾಮೀಜಿಗಳು ಏನೇ ಭವಿಷ್ಯವನ್ನು ನುಡಿದಿರ್ಲಿ, ನಮ್ಮ ಈ ಅಂಡೆ ಸ್ವಾಮಿಗಳು ಭವಿಷ್ಯವನ್ನು ನುಡಿದು ಬಿಟ್ಟಿದ್ದಾರೆ. 2012ಕ್ಕೆ ಗ್ಯಾರಂಟಿಯಾಗಿ ಪ್ರಳಯ ಆಗೇ ಆಗುತ್ತೆ. ಆ ಪ್ರಳಯ ಕಾಲದಲ್ಲಿ ನೀವೆಲ್ಲರೂ ಬದುಕಿರ್ಬೇಕು ಅಂದ್ರೆ ಅಂಡೆ ಮೇಲೆ ಒಂದು ಏಟ್ ಹಾಕಿ, ಉಂಡಿ ಒಳಗೆ ದುಡ್ಡು ಹಾಕಿ. ಅಳಿ ಅಂದ್ರೆ ತಮ್ಮಿಂದ ಇಷ್ಟೊಂದು ಮಹದುಪಕಾರ ಆಗುತ್ತೆ ಅಂತ ನಾನು ಭಾವಿಸೇ ಇರ್ಲಿಲ್ಲ. ಬನ್ನಿಪ್ಪ ಹೋಗೋಣ. ಮನೆ ಅಳಿವಿನ ಬೀದಿನ ನಿಲ್ಸಿ ದುಡ್ಡು ವಸೂಲಿ ಮಾಡ್ತಾ ಇದೆಯಲ್ಲ, ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ಅಲ್ಲ, ಇಂಥ ಅಳಿಯನ್ನ ಹಿಂದೂ ಮುಂದೆ ನೋಡ್ದೇನೆ ಮನೆ ತುಂಬಿಸ್ಕೊಂಡ್ಬಿಟ್ರಲ್ಲ, ತಮಗೆ ನಾಚಿಕೆ ಆಗಲ್ವೇ? ನೋಡಿ ಮಾತೃಶ್ರೀ ರಂಗಮ್ಮನವರೇ, ಪ್ರಪಂಚದಲ್ಲಿ ಜನಗಳು ಹೇಗೆಲ್ಲಾ ಸಂಪಾದನೆ ಮಾಡ್ತಾ ಇದ್ರೆ ಇವ್ರಿಗೂ 5 ಪೈಸೆ ಸಂಪಾದನೆ ಮಾಡೋ ಯೋಗ್ಯತೆ ಅಂತೂ ಇಲ್ಲ. ಹಾಗಾಗಿ ಇವ್ರನ್ನ ಮುಂದೆ ಇಟ್ಕೊಂಡು ನಾವೇ ಒಂದು ಸಂಪಾದನೆಗೆ ಮಾರ್ಗ ಮಾಡ್ಕೊಂಡಿದ್ದೀವಿ. ಅಣ್ಣ, ನೀನ್ ಹೀಗೆ ಮಾಡ್ತಾ ಇದ್ರೆ ನನ್ ಭಾಗದ ಆಸ್ತಿ ಕೊಟ್ಬಿಡು. ಅದೇ ದುಡ್ಡಲ್ಲೇ ಈ ಹಂಡೆನ್ ತೆಗಿಸ್ತೀನಿ. ಒಂದ್ 2 ತಿಂಗಳು ಟೈಮ್ ಕೊಡಮ್ಮ, ಹೆಂಗು ಸಂಪಾದನೆ ಆಗ್ತಾ ಇದೆ, ಕೊಟ್ಬಿಡ್ತೀನಿ. ಅಭಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹಂಡೆ ಸ್ವಾಮಿ ಹಂಡೆ ಮೇಲೆ ಹೊಡೀರಿ ಅಂತ ನೀವೇ ಹೇಳ್ತಾ ಇದೀರಲ್ಲ. ಹೊಡೆದಾಗೆಲ್ಲ ಇವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಹೋಗಲ್ಲ ಹೋಗಲ್ಲ. ನೀವೇನು ಯೋಚನೆ ಮಾಡ್ಬೇಡಿಪ್ಪ, ಇವರಿಂದ ನಾನ್ ನಿಮ್ಮನ್ನ ಬಚಾವ್ ಮಾಡ್ತೀನಿ. ಬನ್ನಿ. ಅಂಡೆ ಸ್ವಾಮಿಗಳೆಲ್ಲ ಹೋಯ್ತವ್ರೆ. ಅವರು ಮತ್ತೆ ಹಿಮಾಲಯಕ್ಕೆ ವಾಪಸ್ ಹೋಗಿ ಅಲ್ಲೇ ಐಕ್ಯರಾಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಿಮಗೆ ಅವ್ರ ಆಶೀರ್ವಾದ ಸಿಕ್ಬೇಕು, ಅವ್ರು ಈ ಊರಿನಲ್ಲೇ ಇರಬೇಕು ಅಂದ್ರೆ ಹೋಗಿ ಹೊಡೆದೋ ತಡೀರಿ. ನಾನ್ ಯಾವ ಹಂಡೆ ಸ್ವಾಮಿನೂ ಅಲ್ಲ. ನಮ್ ಭಾವನೆ ಇದನ್ನ ನನ್ ತಲೆಗೆ ತಗಲಾಕ್ಬಿಟ್ಟು ನಿಮ್ಮ ಹತ್ರ ಎಲ್ಲ ದುಡ್ಡು ವಸೂಲಿ ಮಾಡ್ತಾ ಇದ್ದ. ನಾನ್ ಈ ವಂಶದ ಅಳಿಯ ವಿಠಲ್ ಮೂರ್ತಿ ಎಮ್ಮೆ. ಏನ್ರಿ ಮಕ್ಕ ನೋಡ್ತಾ ಇದ್ರಾ? ಹಾಕೊಂಡ್ ರುಬ್ರಿ. ಅಭಿ, ಅಭಿ, ಅವರೆಲ್ಲ ಹೋದ್ರು, ತೆಗೀರಿ ಇದನ್ನ. ಜಾತಿ ಬಂದಿನಿ ಇದು ಆಚರಣೆ ಬರ್ತಾ ಇಲ್ಲ ಕಣ್ರಿ. ಒಳ್ಳೇದಾಯ್ತು. ಯಾಕಪ್ಪ ಇಷ್ಟ ದಿವಸ ನೀವು ಮಾಡ್ತಾ ಇದ್ದ ಕೆಲ್ಸನ ನಾನ್ ಮಾಡ್ತೀನಿ. ವಿಠಲ ವಿಠಲ ಪಾಂಡುರಂಗ ವಿಠಲ